ರಾಕಿ ಬಾಯ್ ಮುಂದಿನ ಭಾರತೀಯ ಚಿತ್ರರಂಗದ ಮಹಾನ್ ಹೀರೋ. ಸೂಜಿಗಲ್ಲಿನ ಹಾಗೆ ಸೆಳೆದು ಹೊಸ ತಲೆಮಾರಿನಲ್ಲಿ ಇಂಥ ಒಂದು ಜನಪ್ರಿಯತೆಯನ್ನ ಯಾವ ನಟನೂ ಪಡ್ಕೊಂಡಿಲ್ಲ, ಇನ್ಕ್ಲೂಡಿಂಗ್ ಯಶ್ ಅನ್ನುವ ಹಂತಕ್ಕೆ ಬೆಳೆದಂತ ದರ್ಶನ್ ತನ್ನ ಸ್ವಯಂಕೃತ ಅಪರಾಧಕ್ಕಾಗಿ ಇವತ್ತು ಜೈಲ್ ಸೇರಿದ್ದಾರೆ. ಉಗುರಲ್ಲಿ ಹೋಗುವುದನ್ನ ಮಚ್ಚು ತೆಗೆದುಕೊಂಡ ಕಥೆ, ತನ್ನ ಮೈ ಮೇಲೆ ಎಳೆದುಕೊಳ್ಳಬೇಕಾದ ಯಾವ ಅಗತ್ಯವೂ ಇಲ್ಲದೆ ಇದ್ದಂತ ಪ್ರಕರಣ, ತನ್ನ ಜನಪ್ರಿಯತೆ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನ ಅದ್ಭುತವಾಗಿ ಹ್ಯಾಂಡಲ್ ಮಾಡಬಹುದಿತ್ತು. ಅಲ್ಲಿಗೆ ಒಂದು ಅಧ್ಯಾಯ ಮುಗಿದಂತೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇವತ್ತು ರಾಯನ ದಿನ, ಇವತ್ತು ಟಾಕ್ಸಿಕ್ ಡೇ. 47 ದೇಶ, 1200ಕ್ಕೂ ಹೆಚ್ಚು ಸ್ಕ್ರೀನ್ಗಳು, ದಂಗಲ್, ಎನಿಮಲ್, ದುರಂದರ್ ಈ ಎಲ್ಲಾ ಸಿನಿಮಾಗಳ ದಾಖಲೆಯನ್ನು ಮುರಿಯುವ ದಾಪುಗಾಲು. ದುರಂದರ್ ಸಿನಿಮಾ 3100 ರೂಪಾಯಿನ ಗರಿಷ್ಠ ಮೊತ್ತದ ಟಿಕೆಟ್ ಅನ್ನ ಚಲಾವಣೆ ಮಾಡಿದ್ರೆ, ಈ ಟಾಕ್ಸಿಕ್ 3600 ರೂಪಾಯಿಗೆ ಟಿಕೆಟ್ ಸೇಲ್ ಆಗುವ ಮೂಲಕ ಭಾರತೀಯ ಚಿತ್ರರಂಗದ ಈವರೆಗಿನ ದಾಖಲೆಯೇ. ಪ್ರಥಮ ದಿನವೇ 200 ಕೋಟಿ ಬಾಚುವಂತ ನಿರೀಕ್ಷೆ. ತೆಲುಗಿನ ಬಹಳ ದೊಡ್ಡ ವಿತರಕರೊಬ್ಬರು ಈಗಾಗಲೇ ಘೋಷಿಸಿದ ಹಾಗೆ 2000 ಕೋಟಿ ಸಿನಿಮಾ ಈ ಟಾಕ್ಸಿಕ್ ಸಿನಿಮಾ ಬಾಚಬಹುದು. ಅತ್ಯಂತ ಗರಿಷ್ಠವಾದ ನಿರೀಕ್ಷೆ ಇದು. ಆದರೆ ಈ ನಿರೀಕ್ಷೆಯನ್ನ ಹುಟ್ಟುಹಾಕುವ ಮಟ್ಟಕ್ಕೆ ಕನ್ನಡದ ಯಶ್ ಸಿನಿಮಾ ಇವತ್ತು ಬೆಳೆದು ನಿಂತಿತ್ತಲ್ಲ ಅನ್ನೋದು ಬಹಳ ಸಂತೋಷ. ಇಂಗ್ಲಿಷ್ ಪ್ರತಿಷ್ಠಿತ ಸಂಸ್ಥೆ ಲಯನ್ಸ್ ಗೇಟ್ ಓವರ್ಸೀಸ್ ನ ವಿತರಣೆಯನ್ನ ಪಡೆದಿದೆ. ಇದು ಭಾರತೀಯ ಚಿತ್ರರಂಗದ ಮೊದಲ ಸಿನಿಮಾ. 4.5 ವರ್ಷದ ಶ್ರಮ ಫಲ. ಹಾಗಾಗಿ ಭಾರತದಾದ್ಯಂತ ಬಿಡುಗಡೆಗೆ ಮೊದಲೇ ನಿನ್ನೆಯ ರಾತ್ರಿಯವರೆಗಿನ ಲೆಕ್ಕಾಚಾರ 55ರಿಂದ 60 ಕೋಟಿ ಈಗಾಗಲೇ ಕಲೆಕ್ಷನ್ ಆಗಿದೆ. ಕರ್ನಾಟಕದಲ್ಲಿ 20 ಕೋಟಿಯನ್ನ ಬಾಚಿದೆ. ಭಾರತದಲ್ಲಿ 8,000ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಒಟ್ಟು ಪ್ರಪಂಚದಲ್ಲಿ 12,000 ಸ್ಕ್ರೀನ್ಗಳು ಈ ಟಾಕ್ಸಿಕ್ ಸಿನಿಮಾಕ್ಕೆ ಮೀಸಲಾಗಿಡಲಾಗಿದೆ. ಇಂಥ ಸಂದರ್ಭ ಈಗಾಗಲೇ ಬೆಳಗ್ಗೆ ಮುಂಜಾನೆಯ ಶೋ ನೋಡಿದವರೆಲ್ಲರೂ ಬಾಲಿವುಡ್ಡಿನ ಕಥೆ ಕಥಂ ಅಂತಾರೆ. ರಾಕಿ ಬಾಯ್ ಮುಂದಿನ ಭಾರತೀಯ ಚಿತ್ರರಂಗದ ಮಹಾನ್ ಹೀರೋ, ಬಾಲಿವುಡ್ಡಿನ ತಥಾಕಚಿತ ನಾವೇ ಅಂತ ಮರೆತಾ ಇದ್ದವರೆಲ್ಲ ಮನೆಯಲ್ಲೇ ಕೂತ್ಕೋಬೇಕಾಗಬಹುದು. ಇದು ನನ್ನ ಮಾತಲ್ಲ, ಸಿನಿಮಾ ನೋಡ್ಕೋ ಬಂದವರ ಮಾತು. 3 ಶೇಡಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಶು. ಪೂರ್ಣ ಪೈಸಾ ವಸೂಲು, ಅದ್ಭುತ ಸಿನಿಮಾ, ನಿರ್ದೇಶನ, ಆಮೇಲೆ ಆಕ್ಷನ್ನು ಇವೆಲ್ಲವೂ ಕೂಡ ಅತ್ಯಂತ ಖುಷಿ ಕೊಟ್ಟಿದೆ ಅಂತ ಹೇಳಿ ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಮಧ್ಯೆ ನಾನೀಗ ಸಿನಿಮಾ ನೋಡ್ಲಿಕ್ಕೆ ಹೊರಡ್ತಾ ಇದ್ದೇನೆ. ನನ್ನ ಅಭಿಪ್ರಾಯವನ್ನ ಬಹುಶಃ ಸಂಜೆ ಹೊತ್ತಿಗೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೇನೆ. ಏನೇ ಆಗಲಿ, ಸಿನಿಮಾ ಅನ್ನೋದೊಂದು ಲಾಟರಿ ಟಿಕೆಟ್ ಇದ್ದ ಹಾಗೆ. ಅದನ್ನ ಭವಿಷ್ಯದಲ್ಲಿ ಅಳೆಯುವವರು ಇದ್ದಾರೆ. ಆದರೆ ಯಶ್ನಂತ ಒಬ್ಬ ಕಲಾವಿದ ತನ್ನ ಶಕ್ತಿ ಸಾಮರ್ಥ್ಯ, ತನ್ನ ಯೋಜನೆ ಅದರ ಮೇಲೆ ನಂಬಿಕೆ ಇಟ್ಟು ತನ್ನ ಚಿತ್ರವನ್ನ ಜನಕ್ಕೆ ಕೊಡುವ ಮತ್ತು ಆ ಚಿತ್ರದ ಮೂಲಕ ತನ್ನ ಬೆಳವಣಿಗೆಯನ್ನ ನಿರೀಕ್ಷಿಸುವಂತ ಒಬ್ಬ ಕಲಾವಿದ. ಎಂದಿನಂತೆ ನಿನ್ನೆ ಅವರು ಚೆನ್ನೈನಿಂದ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಬಂದು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಸಿನಿಮಾ ಬಿಡುಗಡೆ ಮೊದಲು ಮಂಜುನಾಥನ ದರ್ಶನ, ಹೆಗ್ಗಡೆಯವರ ದರ್ಶನವನ್ನ ಪಡೆಯುವ ಒಂದು ಪರಿಪಾಠವನ್ನ ಮುಂದುವರಿಸಿದ್ದಾರೆ. ಇಂಥ ಹೊತ್ತಿನಲ್ಲಿ ಕನ್ನಡದ ಜಗತ್ತಿಗೆ ಒಂದು ಆಘಾತಕರ ಸುದ್ದಿಯೂ ಇದೆ. ನಿಮಗೆ ಗೊತ್ತಿದೆ, ಇದು ಎಂಥ ಒಂದು ಕೋಇನ್ಸಿಡೆಂಟ್ ಅಂದ್ರೆ, ಕನ್ನಡ ಚಿತ್ರವನ್ನ, ಕನ್ನಡ ಚಿತ್ರ ರಸಿಕರ ಮನಸ್ಸನ್ನ ಸೂಜಿಗಲ್ಲಿನ ಹಾಗೆ ಸೆಳೆದು ಹೊಸ ತಲೆಮಾರಿನಲ್ಲಿ ಇಂಥ ಒಂದು ಜನಪ್ರಿಯತೆಯನ್ನ ಯಾವ ನಟನೂ ಪಡ್ಕೊಂಡಿಲ್ಲ, ಇನ್ಕ್ಲೂಡಿಂಗ್ ಯಶ್ ಅನ್ನುವ ಹಂತಕ್ಕೆ ಬೆಳೆದಂತ ದರ್ಶನ್
ತನ್ನ ಸ್ವಯಂಕೃತ ಅಪರಾಧಕ್ಕಾಗಿ ಇವತ್ತು ಜೈಲ್ ಸೇರಿದ್ದಾರೆ. ಸಾಮಾನ್ಯ ಡ್ರೈವರ್ ಒಬ್ಬ ಮಗ, ಸಾಮಾನ್ಯ ಕುಟುಂಬದಿಂದ ಬಂದಂತ ಒಬ್ಬ ಹುಡುಗ, ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ಇದ್ದಂತ ಹುಡುಗ, ಮಂಡ್ಯದ ಪಾಂಡವಪುರದಂತ ಹುಡುಗ ಧಾರಾವಾಹಿಯ ಮೂಲಕ ತನ್ನ ತಥಾಕಚಿತವಾದಂತ ಗ್ರಹಿಕೆ, ಜ್ಞಾನ, ನಾನು ಏನು ಮಾಡಬೇಕು ಏನು ಮಾಡಬಾರದು ಅದನ್ನ ಸ್ಪಷ್ಟವಾಗಿ ತಿಳ್ಕೊಂಡು ಹಂತ ಹಂತವಾಗಿ ಚಿತ್ರದಿಂದ ಚಿತ್ರಕ್ಕೆ ಕೇವಲ 2 ದಶಕಗಳಲ್ಲಿ ಬೆಳೆದ ರೀತಿ, ಬದುಕಿದ ರೀತಿ, ಬದುಕನ್ನ ತೋರಿಸಿದ ರೀತಿ, ಸಂಸಾರ ಅಂದ್ರೆ ಏನು, ಸಮಾಜ ಏನು, ಸಂಸ್ಕೃತಿ ಏನು, ಸಿನಿಮಾ ಏನು, ಒಬ್ಬ ಕಲಾವಿದನ ಬೆಳವಣಿಗೆ ಅಂದ್ರೆ ಹೇಗಿರ್ಬೇಕು, ಸ್ಕ್ರಿಪ್ಟ್ ಅನ್ನ ಯಾವ ರೀತಿ ಆಯ್ಕೆ ಮಾಡಬೇಕು, ದುಡ್ಡು ಯಾವ ರೀತಿ ಬರಬೇಕು, ದುಡ್ಡು ಯಾವ ರೀತಿ ಮಾಡಬೇಕು, ಅಲ್ಲೇನಾದ್ರೂ ನಾವು ಹೆಜ್ಜೆ ತಪ್ಪಿದ್ರೆ ಏನಾಗತ್ತೆ, ನಮ್ಮ ಸಂಸಾರದ ಒಂದು ಸಣ್ಣ ಹದಮೀರಿದ ಒಂದು ನಡೆ ಕೂಡ ತಮ್ಮ ಇಡೀ ಬದುಕನ್ನ ಆಪೋಷಣ ಹೇಗೆ ತೆಗೆದುಕೊಳ್ಳುತ್ತದೆ ಅನ್ನೋದೆಲ್ಲವನ್ನ ಅಧ್ಯಯನ ಮಾಡಿದಾರೋ, ಆಲೋಚನೆ ಮಾಡಿದಾರೋ, ಅಥವಾ ಅವರ DNA ಬಂದಿದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ಯಶ್ ಈ ಹೊತ್ತಿನ ಏಕೈಕ ಮಾದರಿ. ಆದರೆ ಇದು ಎಲ್ಲದರ ಆಚೆ ಹುಡುಗಾಟ ಮಾಡಿದ್ರೆ, ಹದಮೀರಿದ್ರೆ, ಹೆಸರು ಕೆಡಿಸ್ಕೊಂಡ್ರೆ, ಸಂಸಾರ ಕೆಡಿಸ್ಕೊಂಡ್ರೆ, ತನ್ನ ನಂಬಿ ಕೈ ಹಿಡಿದು ಬಂದಂತ ಹೆಣ್ಣಿನ ಎದೆಗೆ ಬೆಂಕಿ ಇಟ್ರೆ ಏನಾಗತ್ತೆ, ದುರಂಕಾರ, ಯಶಸ್ಸಿನ ಅಮಲು, ಬೇರೆ ಬೇರೆ ಅಮಲುಗಳು, ಕಲ್ಚರ್ ಇಲ್ಲದೆ ಇದ್ರೆ ಏನಾಗತ್ತೆ ಅನ್ನೋದಕ್ಕೆ ದರ್ಶನ್ ಒಂದು ಉಜ್ವಲ ಉದಾಹರಣೆ. ನೋವಿನಿಂದ ಈ ಮಾತನ್ನು ಹೇಳಬೇಕು. ಆದರೆ ದರ್ಶನ್ ಅವರ ಬದುಕು ಅತ್ಯಂತ ಸಂಕ್ರಮಣದ ಸ್ಥಿತಿಗೆ ಬಂದು ನಿಂತಿದೆ, ಡೆಡ್ ಎಂಡಿಗೆ ಬಂದು ನಿಂತಿದೆ ಅಂತ ಒಂದು ಕಹಿಯಾದ ಸುದ್ದಿಯನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿದೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ, ಆರ್ಥಿಕವಾಗಿ, ಅದರ ಜೊತೆ ಮುಕ್ತವಾಗಿ ನಾನು ಮಾತಾಡ್ತಾ ಇದ್ದೇನೆ. ಯಾರ ಪರ ಯಾರ ವಿರೋಧ ಅಲ್ಲ. ಸತ್ಯ ಸತ್ಯ ಸತ್ಯ, ಸತ್ಯಮೇವ ಜಯತೆ, ಸತ್ಯವೇ ಕೊನೆಗೂ ನಿಲ್ಲುವಂಥದ್ದು. ಸುಳ್ಳು, ಆರ್ಭಟ, ಮೋಸ, ವಂಚನೆ, ಆತ್ಮದ್ರೋಹ, ಬಹಳ ಮುಖ್ಯವಾದ ಶಬ್ದ ಇದು. ಆತ್ಮದ್ರೋಹ ಯಾರನ್ನೂ ಬದುಕಿಸಲಾರದು, ಯಾರನ್ನೂ ಬೆಳೆಸಲಾರದು. ನೀವು ಹೊರ ಜಗತ್ತಿಗೆ ಏನು ತಿಳಿವಾಗೆ ನಡ್ಕೊಳ್ತಿರೋ ಬಿಡುತ್ತಿರೋ ಆ ಪ್ರಶ್ನೆ ಬೇರೆ. ಆದ್ರೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವವನಿಗೆ ಹೊರ ಜಗತ್ತಿನ ಚಹರೆ, ನಂಬಿಕೆ ಮತ್ತು ಆ ನಂಬಿಕೆಯ ತಕ್ಕಾಗಿ ಬದುಕುವಂತ ಒಂದು ಬದುಕು ಬಹಳ ಬಹಳ ಮುಖ್ಯ. ಅದು ಎಷ್ಟು ಮುಖ್ಯ ಅಂತಂದ್ರೆ ಅದು 1 ಇಂಚು ಆಚೆ ಈಚೆ ಆದ್ರೆ ದರ್ಶನ್ ಹಾಗೆ ಆಗುತ್ತೆ. ಅದನ್ನ ಸರಿಯಾಗಿ ಉಳಿಸ್ಕೊಂಡು ಅದೊಂದು ತಪಸ್ಸು, ಭಕ್ತಿ, ಭಾವ, ಭಯದಿಂದ ಜನಪ್ರೀತಿಯನ್ನ, ಜನರ ಆಶೀರ್ವಾದವನ್ನ ಭಕ್ತಿ ಮತ್ತು ಭಾವದಿಂದ ಸ್ವೀಕರಿಸಿದಾಗ ವರ್ತಮಾನದಲ್ಲಿ ಯಶು, ಚರಿತ್ರೆಯಲ್ಲಿ ರಾಜ್ಕುಮಾರ್. ಇದನ್ನ ನಾವು ಅರ್ಥ ಮಾಡ್ಕೋ. ಇವತ್ತೇನಾಯ್ತು, ದರ್ಶನ್ ಅವರ ಕಥೆ ಏನು? ಉಗುರಲ್ಲಿ ಹೋಗುವುದನ್ನ ಮಚ್ಚು ತೆಗೆದುಕೊಂಡ ಕಥೆ, ತನ್ನ ಮೈ ಮೇಲೆ ಎಳೆದುಕೊಳ್ಳಬೇಕಾದ ಯಾವ ಅಗತ್ಯವೂ ಇಲ್ಲದೆ ಇದ್ದಂತ ಪ್ರಕರಣ, ತನ್ನ ಜನಪ್ರಿಯತೆ, ಶಕ್ತಿ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನ ಅದ್ಭುತವಾಗಿ ಹ್ಯಾಂಡಲ್ ಮಾಡಬಹುದಿತ್ತು. ಅದ್ಯಾವುದೂ ಮಾಡದೇನೆ ದಡ್ಡತನ, ಆ ಬೆಂಬಲಿಗರು, ಆ ಜಯಘೋಷ, ಡಿ ಬಾಸು, ಅಭಿಮಾನಿಗಳು ಯಾವ್ಯಾವುದೋ ರೀತಿಯ ಅಸಂಸ್ಕೃತವಾದಂಥ ನಡವಳಿಕೆಯಿಂದ ಇವತ್ತು ಎಲ್ಲವನ್ನೂ ಮೈ ಮೇಲೆ ಎಳ್ಕೊಂಡು ನೋಡಬಾರದ, ಕೇಳಬಾರದ, ಭಾವಿಸಬಾರದ ಸ್ಥಿತಿಯಲ್ಲಿ ದರ್ಶನ್ ಇವತ್ತು ನಿಲ್ಲುವಂತ ಒಂದು ದುರಂತ ಪ್ರಾಪ್ತವಾಗಿದೆ. ನಿಮಗೆ ಇತ್ತೀಚೆಗೆ ಗೊತ್ತು, ಪ್ರದೋಷ್ 14ನೇ ಸಾಕ್ಷಿ, ಮಾಫಿ ಸಾಕ್ಷಿ ಆಗಲು ಮುಂದೆ ಬಂದಿದ್ರು. ಇನ್ನು ಇಬ್ರು ಕ್ಯೂನಲ್ಲಿದ್ದಾರೆ. ಈ ಪ್ರದೋಷನ ಮಾಫಿ ಸಾಕ್ಷಿ ಈಗ ಎಕ್ಸೆಪ್ಟ್ ಆಗಿದೆ. ಇದು ಬಹಳ ದುರಂತದ ಸಂಗತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷಿಗೆ ಮಾಫಿ ಸಾಕ್ಷಿ ಆಗಲು 59ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ ಮಂಗಳವಾರ ಒಪ್ಪಿಗೆಯನ್ನ ನೀಡಿದೆ, ಮಹತ್ವದ ಆದೇಶವನ್ನ ನೀಡಿದೆ. ನನಗೆ ಕ್ಷಮಾದಾನ ನೀಡಬೇಕು, ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಕೋರಿ ಪ್ರದೋಷ್ ಸಲ್ಲಿಸಿದ ಅರ್ಜಿಯನ್ನ ಪುರಸ್ಕರಿಸಿ ನ್ಯಾಯಾಧೀಶರಾದಂಥ ಸುಜಾತಾ ಎಂ ಸಾಂಬ್ರಾಣಿ ಅವರು ಷರತ್ತುಬದ್ಧ ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಲಿಗೆ ಒಂದು ಅಧ್ಯಾಯ ಮುಗಿದಂತೆ. ಇದು ಕಾನೂನು ತಜ್ಞರ ಅಭಿಪ್ರಾಯ. ಇಲ್ಲಿವರೆಗಿನ, ಈಗ ಕೋರ್ಟಲ್ ನ್ಯಾಯ ಎಲ್ಲ ಕೊಡುವಾಗ ಏನ್ ಮಾಡ್ತಾರೆ, ಈ ತರಹದ ಪ್ರಕರಣಕ್ಕೆ ಇಲ್ಲಿಯವರೆಗೆ ಯಾವ ರೀತಿಯ ಒಂದು ತೀರ್ಪುಗಳು ಬಂದಿದ್ದಾವೆ, ಹೈಕೋರ್ಟ್ ಅಲ್ಲಿ ಯಾವ್ದು ಬಂದಿದೆ, ಲೋವರ್ ಕೋರ್ಟ್ ಅಲ್ಲಿ ಯಾವ್ದು ಬಂದಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ್ದು ಬಂದಿದೆ, ಇವೆಲ್ಲವನ್ನ ಗಮನಿಸಿ ಅದನ್ನ ನ್ಯಾಯ ತೀರ್ಮಾನಕ್ಕೆ ಒಡ್ಡಲಾಗತ್ತೆ. ಆ ರೀತಿಯಲ್ಲಿ ನೋಡಿದಾಗ ಮಾಫಿ ಸಾಕ್ಷಿಯಾಗಿ ಬಂದವರು ಕೊಟ್ಟಂತ ಹೇಳಿಕೆಗಳ ಮೂಲಕ ಇಲ್ಲಿಯವರೆಗೆ
ಬಹುತೇಕವಾಗಿ ಜೀವಾವಧಿ ಶಿಕ್ಷೆಗಳಾಗಿದ್ದಾವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಉದಾಹರಣೆಗಳನ್ನ ತೆಗೆದುಕೋಬಹುದು. ಆದರೆ ನಮ್ಮ ರಾಜ್ಯದ ಉದಾಹರಣೆಯನ್ನೇ ತೆಗೆದುಕೊಳ್ಳುವುದಿದ್ರೆ 2016ರಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಮತ್ತು ಆಪ್ತ ಮೊದಲನೇ ಆರೋಪಿ ಬಸವರಾಜ ಮುತ್ತಗಿ ಅವರು ಮಾಫಿ ಸಾಕ್ಷಿಯಾಗಲು ಒಪ್ಪಿಕೊಂಡು ಏನು ಸಾಕ್ಷಿಯನ್ನ ನುಡಿದ್ರು ಅದರ ಪ್ರಕಾರವೇ ವಿನಯ ಕುಲಕರ್ಣಿ ಮತ್ತು ಇತರ 16 ಜನಕ್ಕೆ ಜೀವಾವಧಿ ಶಿಕ್ಷೆಯಾದಂತ ಜ್ವಲಂತ ಉದಾಹರಣೆ ನಮ್ಮ ಕಣ್ಣೆದುರಿದೆ. ನ್ಯಾಯಾಲಯದ ಒಟ್ಟು ಪ್ರಕ್ರಿಯೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ್ದು. ಆದ್ರೆ ಅದನ್ನ ನಾವೊಂದು ಅವಲೋಕನ ಮಾಡಬಹುದಷ್ಟೇ. ನಾವು ಮೀಡಿಯಾ ಟ್ರಯಲ್ ಮಾಡ್ಲಿಕ್ಕೂ ಕೂಡುದು, ನಾವು ಜನವೂ ಅಲ್ಲ. ನಾವು ಆಡುವ ಮಾತುಗಳೆಲ್ಲವೂ ಅದು ಹೀಗೆ ಆಗಬಹುದೇನೋ, ಅದು ಆತಂಕದ ಮಾತು ಅಥವಾ ನ್ಯಾಯಾಲಯದ ಹಿಂದು ಮುಂದಿನ ತೀರ್ಪುಗಳನ್ನು ಆಧರಿಸಿ ಒಂದು ಅವಲೋಕನದ ಮಾತು, ಎರಡೇ. ಅದರ ಆಚೆ ಇನ್ನೇನು ಆಗುದು. ದರ್ಶನ್ ಬಗ್ಗೆ ಯಾಕೆ ನಾವು ಸ್ವಲ್ಪ ಕಕ್ಕುಲತೆ ಅಂತಂದ್ರೆ, ದರ್ಶನ್ ಬಗ್ಗೆ ಇರುವಂತ ಪ್ರೀತಿ, ವಿಶ್ವಾಸ, ಹೀಗಾಗಬಾರದಿತ್ತು ಅನ್ನುವಂಥ ಕಳಕಳಿ, ಕೊರಗು, ಇವೆಲ್ಲವೂ ಈ ರೀತಿಯ ಮಾತಾಡಿಸ್ತದೆ ಹೊರತು ದರ್ಶನ್ ಬಗ್ಗೆ ಇರುವ ಯಾವುದೇ ರೀತಿಯ ವಿರೋಧ ಅಲ್ಲ. ಪ್ರೀತಿ, ಕಾಳಜಿ. ಹೀಗಾಗೋಯ್ತಲ್ಲ, ಹೀಗಾಗಬಾರ್ದಿತ್ತಲ್ಲ, ಈಗ ಅದರಲ್ಲೂ ಮಾಫಿ ಸಾಕ್ಷಿ ಬೇರೆ ಬಂದು ಕೂತಿದೆ, ಇನ್ನು ಕತೆ ಮುಗಿದೋಯ್ತಾ ಅನ್ನುವ ಹಂತಕ್ಕೆ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಇನ್ನಿತರ ಆರೋಪಿಗಳಿಗೆ ಇದು ಬಹಳ ದೊಡ್ಡ ಬರಸಿಡಿಲಾಗಿ ಬಡಿದಿದೆ. ಅವರ ಕುಟುಂಬಿಕರ ಇಡೀ ನೆಲವೇ ಅದರಲಿಕ್ಕೆ ಶುರುವಾಗಿದೆ. ಏನೂ ಆಗಬಹುದು. ಆದರೆ ಇಲ್ಲಿವರೆಗಿನ ಅವಲೋಕನದ ಪ್ರಕಾರ ಮಾಫಿ ಸಾಕ್ಷಿಗಳಾಗಿ ಬಂದವರು ಕೊಟ್ಟಂತ ಸಾಕ್ಷ್ಯಗಳು, ಅದರ ವಿವರಗಳು ಆರೋಪಿಗಳಿಗೆ ಕುತ್ತಿಗೆಗೆ ತಂದದ್ದೇ ಜಾಸ್ತಿ. ಆರೋಪಿಗಳ ಶಿಕ್ಷೆಯ ಪ್ರಮಾಣವನ್ನ ಅಧಿಕಗೊಳಿಸಿದ್ದು ಜಾಸ್ತಿ. ಹಾಗಾಗಿ ದರ್ಶನ್ ಬಹಳ ಸಂಕಟದಲ್ಲಿದ್ದಾರೆ. ದರ್ಶನ್ಗೆ ಇದು ಬರಸಿಡಿಲು. ದರ್ಶನ್ನ ಬದುಕು ಮತ್ತು ಅವರ ಭವಿಷ್ಯ ಈಗ ಒಂದು ಡೆಡ್ ಎಂಡ್ಗೆ ಬಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಖಚಿತವಾಗಿ ತಿಳಿಸಿ. ಒಂದು ಕಡೆ ಯಶ್ನ ಭರ್ಜರಿ ಆದಂತ 4.5 ವರ್ಷ ನಂತರದ ಮರು ಎಂಟ್ರಿ, ದಾಂಗುಡಿ ಇಡ್ತಾ ಇದೆ ಸಿನಿಮಾ, ಇತಿಹಾಸ ನಿರ್ಮಿಸ್ತಾ ಇದೆ. ಸೋಲು ಗೆಲುವು ಗಳಿಕೆ ಅದು ಯಾವ ಮಟ್ಟದ್ದು ಅದರ ಲೆಕ್ಕಾಚಾರ ಎಲ್ಲ ಮತ್ತೆ ಮಾಡೋಣ. ಆದರೆ ಒಬ್ಬ ಕನ್ನಡದ ನೆಲದ ಹುಡುಗ ಮಾಡಿದ ಕೆಲವು ಸಿನಿಮಾಗಳ ಮೂಲಕ ತನ್ನ ಅಭಿವೃದ್ಧಿ ಮತ್ತು ತನ್ನ ಬೆಳವಣಿಗೆಯ ಹೆಜ್ಜೆಗಳನ್ನ ಇಡೀ ವಿಶ್ವ ಚಿತ್ರರಂಗದಲ್ಲಿ ಇವತ್ತು ಅಚ್ಚಳಿಯದೆ ಉಳಿಯುವ ಹಾಗೆ ಮೂಡಿಸಿದ್ದಾರೆ, ದಾಖಲಿಸಿದ್ದಾರೆ ಅಂತಾದ್ರೆ, ಕನ್ನಡದ ಒಬ್ಬ ಕಲಾವಿದ ಇವತ್ತು ಹಿಂದಿ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ತನ್ನ ಪ್ರತಿಭೆ ಮತ್ತು ತನ್ನ ಇಡೀ ಬೆಳವಣಿಗೆಯ ಮೂಲಕ ಒಂದು ಆಘಾತವನ್ನ, ಪಂಚನ್ನ, ನಡುಕವನ್ನ ಹುಟ್ಟಿಸ್ತಾರೆ ಅಂತಾದ್ರೆ ಅದು ಕನ್ನಡದ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ದೌರ್ಭಾಗ್ಯ ಅಂತಂದ್ರೆ ದರ್ಶನ್ಗೆ ಒದಗಿರುವ ಈ ನಿರ್ಣಾಯಕ ಇನ್ನೊಂದು ಸಂಕಟ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ದಾಖಲೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಮತ್ತೆ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಮಸ್ತೆ.